ತಂದೆ ಅನ್ನುವಂಥವ್ರು ಮಕ್ಕಳ ಜೀವನಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾರೆ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಾರೆ, ತನ್ನ ಕಷ್ಟಗಳು ಎಷ್ಟೇ ಇದ್ರೂ ಕೂಡ ತಮ್ಮ ಮಕ್ಕಳಿಗೆ ಯಾವುದನ್ನು ಕೂಡ ತೋರಿಸದೆ ಎಷ್ಟು ಅತ್ಯದ್ಭುತವಾದಂತಹ ಜೀವನವನ್ನ ಕಟ್ಕೊಡ್ತಾರೆ, ಓದನ್ನ ತಂದು ಕೊಡ್ತಾರೆ ಅನ್ನುವಂತಹ ಎಲ್ಲಾ ಚಿತ್ರಣವನ್ನ ಒಂದು ನೈಜ ಘಟನೆ ಆಧಾರಿತ ಸಿನಿಮಾದ ಮುಖಾಂತರ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮಗ್ಗಿ ಪುಸ್ತಕ ಸಿನಿಮಾದಲ್ಲಿ ತಂದೆಯ ಪಾತ್ರವನ್ನ ಮಾಡಿರುವಂತಹ ವರ್ಧನ್ ಅವ್ರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಸರ್ ನಾನು ಮೊದಲೇ ಹೇಳ್ಬಿಟ್ಟೆ, ಅಪ್ಪ ಅನ್ನುವಂತಹ ಒಂದು ಪಾತ್ರ ಅದು ಸಿಕ್ಕಿರೋದೇ ನಿಮಗೆ ಒಂದು ಖುಷಿ ಅಂತ ಹೇಳ್ಬೋದು. ಅಷ್ಟು ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಆ್ಯಂಡ್ ಆತ ಪಡ್ತಾ ಇರುವಂತಹ ಕಷ್ಟಗಳು ಸಿನಿಮಾದಲ್ಲಿ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಆ್ಯಕ್ಚುಲಿ 2 ಸಾಂಗ್ ನೋಡಿದೆ, ಅದರಲ್ಲೂ ಅಪ್ಪ ಬಗ್ಗೆ ಒಂದು ಸಾಂಗ್ ಇದೆ, ಅದನ್ನು ನೋಡಿದೆ. ಸೊ ನಿಮಗೆ ಈ ಪಾತ್ರ ಸಿಕ್ಕಿರೋದು ಎಷ್ಟು ಖುಷಿ ಇದೆ? ನನಗೆ ಆ್ಯಕ್ಚುಲಿ ಭಾಳ ಖುಷಿ ಇದೆ ಈ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು. ಅಂದರೆ ಆ್ಯಸ್ ಎನ್ ನಾನು ಆ್ಯಕ್ಚುಲಿ 3 ಹೀರೋ ಸಿನಿಮಾ ಆಗಿ ರಿಲೀಸ್ ಆಗಿದೆ. ಹಾಗೇನು ಈಗೊಂದು ನಾನು ಹೀರೋ ಆಗಿ ಆ್ಯಕ್ಟ್ ಮಾಡಿರೋ ಸಿನಿಮಾ ಐ ಥಿಂಕ್ ಇನ್ನು 2-3 ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಪ್ರಮೋಷನ್ ಸ್ಟಾರ್ಟ್, ಇನ್ನು ಸೆನ್ಸರ್ ಆಗಬೇಕು ಸಿನಿಮಾ. ಅದ್ರ ಮೊದಲು ಇನ್ನೊಬ್ಬ ಹೀರೋಗೆ ಅಪ್ಪನ ರೋಲ್ ಮಾಡೋದಿಲ್ಲ, ಅದು ಸ್ವಲ್ಪ ಎಕ್ಸ್ಟ್ರಾ ಧೈರ್ಯನೇ ಬೇಕು. ಆ್ಯಕ್ಚುಲಿ ನಾನು ಮೇನ್ ಮಾಡೋಕ್ಕೆ ಕಾರಣ ಈ ಥರದ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡ್ತಾ ಇರ್ಬೇಕು ಯಾವತ್ತು. ಅಂದರೆ ಈ ಥರದ ಪಾತ್ರಗಳು ತುಂಬ ಅಪರೂಪ ಸಿಗುತ್ತೆ, ಯಾವಾಗಲೂ ಸಿಗಲ್ಲ. ಆಮೇಲೆ ಎಲ್ಲ ಸಿನಿಮಾಲು ಈ ಥರ ಪಾತ್ರಗಳು ಇರಲ್ಲ, ಅಪರೂಪಕ್ಕೆ ಯಾವುದೋ ಒಂದು ಸಿನಿಮಾಲಿ ಇರುತ್ತೆ. ಅದು ಈ ಸಿನಿಮಾಲಿದೆ, ಆ ಪಾತ್ರ ನನಗೆ ಸಿಕ್ಕಿದೆ, ಅದು ಭಾಳ ಖುಷಿ ಇದೆ ನನಗೆ. ಸರ್ ನೋಡ್ತಾ ಹೋದಾಗ ನಾನು ಹೇಳಿದೆ, ಎಷ್ಟು ಕಷ್ಟಗಳನ್ನ ಇದ್ರೂ ಕೂಡ ಆ ತಂದೆ ಅನ್ನುವಂಥವ್ರು ಮಕ್ಕಳಿಗೆ ಯಾವುದನ್ನು ಕೂಡ ತೋರಿಸ್ದೆ ಏನು ಓದನ್ನ ಕೊಡಬೇಕು, ಅವ್ರಿಗೆ ಓದಬೇಕು ಅಂದರೆ ಏನೆಲ್ಲ ಫೆಸಿಲಿಟೀಸ್ ಬೇಕು ಎಲ್ಲವನ್ನು ಕೂಡ ಕೊಡ್ತಾ ಇರ್ತಾರೆ. ಕೆಲಸ ಮಾಡಿಬಿಟ್ಟು ಮಗಳಿಗೆ ಪುಸ್ತಕವನ್ನು ತಂದು ಕೊಡೋದಾಗಲಿ, ಕೊರೋನಾ ಟೈಮಲ್ಲಿ ಮೊಬೈಲಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತಿರ್ತಾರೆ. ಕಾಸಿಲ್ಲದೆ ಇದ್ರೂ ಕೂಡ ಆ ಕಾಸುಗಳನ್ನು ಜೋಡಿಸಿಟ್ಟು ನಾನು ಪ್ರತಿಯೊಂದು ಸೀನು ಕೂಡ ಅಬ್ಸರ್ವ್ ಮಾಡಿದೆ. ಟಾಯ್ಲೆಟ್ ಕ್ಲೀನ್ ಮಾಡೋದು, ಆಮೇಲೆ ಮಾರಾಟ ಇದು ಇಲಿ ಪಾಷಾಣ ಮಾರುವಂಥದ್ದು, ಮತ್ತು ಹೂವಿನ ಮಾರ್ಕೆಟಲ್ಲಿ ಚೀಲಗಳನ್ನು ಹೊತ್ಕೊಂಡು ಕೆಲಸ ಮಾಡೋದು. ಸೊ ಇದನ್ನೆಲ್ಲ ನೋಡ್ತಾ ಹೋದಾಗ ಮಕ್ಕಳು ಖಂಡಿತ ಬಂದು ಈ ಸಿನಿಮಾಗಳನ್ನ ನೋಡಬೇಕು ಅಂತ ಅನ್ಸುತ್ತೆ. ಎಸ್ ಕರೆಕ್ಟ್. ಅಂದರೆ ಫ್ಯಾಮಿಲಿಲಿ ತಂದೆ ತಾಯಿ ಏನಿರ್ತಾರೋ, ಅಂದರೆ ನಾವು ದೊಡ್ಡವರಾದ್ಮೇಲೆ ನಮ್ಗೆ ಅರ್ಥ ಆಗುತ್ತೆ ಅಪ್ಪ ಅಮ್ಮ ಏನು ಪಡ್ತಾ ಇದ್ದಾರೆ, ಅಥವಾ ಒಂದು ಏಜಿಗೆ ಬಂದಮೇಲೆ ಒಂದು 20 ವರ್ಷ ಆದರೂ ನಮ್ಗೆ ಅರ್ಥ ಆಗುತ್ತೆ. ಬಟ್ ನಾವು ಚಿಕ್ಕವರು ಇರುವಾಗ ಅವ್ರು ನಮ್ಮ ಎಜುಕೇಷನ್ಗೋಸ್ಕರನೋ ಅಥವಾ ನಮ್ಮ ಊಟ ತಿಂಡಿಗೋಸ್ಕರನೋ ಏನೇನು ಕಷ್ಟಪಟ್ಟಿರ್ತಾರೋ ನಮ್ಗೆ ಗೊತ್ತಿರಲ್ಲ. ಐ ಥಿಂಕ್ ಆ ಥರದ ವಿಚಾರನೆಲ್ಲ ಕಲೆಕ್ಟ್ ಮಾಡಿ ನಿರ್ದೇಶಕರು ಈ ಸಿನಿಮಾ ಮಾಡಿರೋದು. ಅದು ಕೊರೋನಾ ಟೈಮಿಗೆ ಬ್ಲೆಂಡ್, ಈಗ ಆನ್ಲೈನ್ ಕ್ಲಾಸ್ ಇದ್ದಿದ್ದು ನಮಗೆ ಕೊರೋನಾ ಟೈಮಲ್ವಾ, ತಿರ್ಗಾ ಮತ್ತೆ 4 ವರ್ಷ ಹಿಂದೆ ಹೋಗಿ ಕಥೆನ ಹಿಂದಕ್ಕೆ ತೊಗೊಂಡೋಗಿ ಅಲ್ಲಿಗೆ ತಿರ್ಗಾ ಆ ಕೊರೋನಾ ಟೈಮಿಗೆ ಕಥೆನ ಮ್ಯಾಚ್ ಮಾಡಿ ಮಾಡಿರುವಂಥದ್ದು. ಭಾಳ ಐ ಥಿಂಕ್ ಮೋಸ್ಟ್ಲಿ ಈ ಸಾಂಗ್ ಅಂತೂ ಎಕ್ಸ್ಟ್ರಾರ್ಡನರಿ ಆಗಿದೆ. ಐ ಥಿಂಕ್ ಮೋಸ್ಟ್ಲಿ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ಈ ಸಿನಿಮಾವನ್ನ ಮಾಡುವಂಥ ಸಂದರ್ಭದಲ್ಲಿ ನಾನು ಆವಾಗಲೇ ಕೂಡ ಹೇಳ್ತಾ ಇದ್ದೆ, ಒಂದು ಪಾತ್ರ ಮಾಡುವಾಗ ನಾವು ಕಂಪ್ಲೀಟ್ಲಿ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಿ. ಆ ಪಾತ್ರದಿಂದ ಹೊರಗೆ ಬರೋದಿಲ್ಲ. ಬಿಕಾಸ್ ನಿಮ್ಮನ್ನ ಅದೇ ಹೆಸರು ಮುಖಾಂತರ ಜನರು ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ, ಆ ಪಾತ್ರ ಏನಾದರೂ ಕನೆಕ್ಟ್ ಆದರೆ ಅಂತ ಹೇಳ್ಬಿಟ್ಟು. ನಿಮಗೆ ನಿಮ್ಮ ಅಪ್ಪನ ನೆನಪಾಯ್ತಾ? ಅಲ್ಲ, ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅಥವಾ ಈ ಸಿನಿಮಾನೇ ಅಂತಲ್ಲ, ಸಿನಿಮಾ ಯಾವ್ದಾರು ಆಗಿರಲಿ, ಆನ್ ಸ್ಕ್ರೀನ್ ತಂದೆ ಬಂದಾಗ ಅದು ಅಂದರೆ ಈ ಥರ ಎಮೋಷನಲ್ ಬಂದಾಗ ನೀವು ಆಗ್ಬೋದು, ನಾನು ಆಗ್ಬೋದು, ಅಥವಾ ನಮ್ಮ ಕ್ಯಾಮ್ರಾ ಯಾರು ಬೇಕಾದ್ರೂ ಆಗ್ಬೋದು, ಪ್ರತಿಯೊಬ್ಬರೂ ಕನೆಕ್ಟ್ ಆಗ್ತಾರೆ. ಅದು ಸಹಜ. ಸೊ ಈ ಸಿನಿಮಾ ಸ್ವಲ್ಪ ಜಾಸ್ತಿನೇ ಕನೆಕ್ಟ್ ಆಗ್ತಾರೆ. ಆ ಬಾಂಡಿಂಗ್, ಆ ಎಮೋಷನಲ್ ಇದೆಯಲ್ಲ, ಅದು ತುಂಬ ಜಾಸ್ತಿ ಇದೆ, ಹೆವಿ ಇದೆ. ಆಮೇಲೆ ರೀಸನ್ನು ತುಂಬ ಚೆನ್ನಾಗಿದೆ, ಯಾಕೆ ಅಷ್ಟೆಲ್ಲ ಎಮೋಷನಲ್ ಬಾಂಡಿಂಗ್ ಇದೆ ಅನ್ನೋದು ಐ ಥಿಂಕ್ ಮೋಸ್ಟ್ ಜನಕ್ಕೆ ಇಷ್ಟ ಆಗುತ್ತೆ. ಚಾಮುಂಡಿ ತಾಯಿ ಆಶೀರ್ವಾದ ಇದೆ ಸಿನಿಮಾದ ಮೇಲೆ, ಯದುವೀರ್ ಅವರ ಸಪೋರ್ಟ್ ಕೂಡ ಇದೆ. ನನ್ನ ಶೂಟ್ ಆಗಿದ್ದೆಲ್ಲ ಫುಲ್ ಮೈಸೂರಲ್ಲೇ ಶೂಟ್ ಆಗಿತ್ತು. ನಾನು ಹತ್ತತ್ರ ಒಂದು 20 ಡೇಸ್ ಮೈಸೂರಲ್ಲೇ ಇದ್ದಿದ್ದು ಶೂಟ್ ಮಾಡಿ. ಅದು ರೆಸಾರ್ಟಲ್ಲಿ ಶೂಟ್ ಮಾಡಿದಾಗ ನಾನಲ್ಲೇ ಮೈಸೂರಿಗೆ ಹೋಗಿದ್ದು. ಚಾಮುಂಡಿ ತಾಯಿ ಆಶೀರ್ವಾದ ಯಾವಾಗಲೂ ಕನ್ನಡದ ಮೇಲೆ ಯಾವಾಗಲೂ ಇರುತ್ತೆ, ಚಿತ್ರರಂಗದ ಮೇಲೂ ಯಾವಾಗಲೂ ಇರುತ್ತೆ. ಈ ಸಿನಿಮಾಗೆ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಹತ್ತತ್ರ ನಾವು 3/4 ಸಿನಿಮಾನ ಅಲ್ಲೇ ಮೈಸೂರಲ್ಲೇ ಶೂಟ್ ಮಾಡಿ, ಕತೆ ನಡೆಯೋದೇ ಮೈಸೂರಲ್ಲಿ, ಆ ಥರ ಆಗಿರೋದ್ರಿಂದ ಅಲ್ಲೇ ಶೂಟ್ ಮಾಡಿರೋದು. ಖಂಡಿತವಾಗ್ಲೂ ಚಾಮುಂಡಿ ತಾಯಿ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರುತ್ತೆ. ಸರ್ ಏನು ಹೇಳೋಕೆ ಹೊರಟಿದ್ದೀರಾ ಸಿನಿಮಾದ ಮುಖಾಂತರ? ಒಂದಷ್ಟು ಕಷ್ಟ ಕಾರ್ಪಣ್ಯಗಳು ಕಾಣಿಸುತ್ತೆ. ಮಕ್ಕಳಿಗೋಸ್ಕರ ಯಾವ ರೀತಿಯಾಗಿ ಪೋಷಕರು ಸ್ಟ್ರಗಲ್ನ ಮಾಡ್ತಾರೆ, ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾಣಿಸುತ್ತೆ. ಸೊ ಸಿನಿಮಾನ ಈ ಒಂದು ರೀಸನ್ಗೆ ಜನ ಥಿಯೇಟ್ರಿಗೆ ಬಂದು ನೋಡಲೇಬೇಕು ಅನ್ನೋದಾದರೆ ಏನು ಹೇಳ್ತೀರಾ? ಹಾಗೆ ನೀವು ಅವ್ರಗಳಿಂದ ಏನೇನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗನ್ಸುತ್ತೆ ಓವರಾಲ್ ಆಗಿ ಸಿನಿಮಾ ಇದೆಯಲ್ಲ, ಇದು ಇಲ್ಲದೆ ಹಾಳಾಗೋದು ಒಂಥರ, ಇದ್ದು ಹಾಳಾಗೋದು ಒಂಥರ, ಎರಡೂ ಇದೆ ಇಲ್ಲಿ. ಒಟ್ಟು ಎರಡೂ ಹಾಳಾಗೋದೆ. ಈಗ ನಂತರ ಏನೂ ಇಲ್ಲದೇ ನಾನು ಇದೆ, ಅಥವಾ ಎಲ್ಲ ಇದ್ದು ಹಾಳಾಗಿದ್ದೆ, ಎರಡೂ ಕೊಟ್ಟರೆ ಎರಡೂ ಹಾಳಾಗೋದಿದೆಯಲ್ಲ, ಅದ್ರ ಮೇಲೆ ಮಾಡ್ಕೊಂಡಿರೋ ಕತೆ. ಬಿಡು, ನಮ್ಮ ಹತ್ರ ದುಡ್ಡಿದೆಯಲ್ಲ ಬಿಡು, ಮಗನ ಚೆನ್ನಾಗಿ ಓದಿಸಾಯ್ತು, ಹಂಗಾಗಲ್ಲ. ಅದಿದ್ರೂ ಸಮಸ್ಯೆನೇ. ಏನಿಲ್ವಲ್ಲ ಬಿಡು, ಏನು ಆಗ್ಬೇಕಾಗಿದೆ ಬಿಡೋ ಅಂತೇಳಿ ಕೇರ್ಲೆಸ್ ಮಾಡಿದ್ರೆ ಅದರಿಂದನೂ ಹಾಳೆ ಆಗೋದು, ಎರಡೂ ಹಾಳೆ ಆಗೋದು. ಸೊ ಆ ಥರದ್ದು ಬ್ಲೆಂಡ್ ಮಾಡಿದ್ದಾರೆ ಕತೆನ.
ನನಗೆ ಪರ್ಸ್ನಲಿ ಅಂದರೆ ಈ ಸಿನಿಮಾ ನೋಡಿದಾಗ ಅನಿಸಿದ್ದು, ನಾನು ತುಂಬ ಕಡೆ ಹೇಳಿದ್ದೀನಿ, ಅಂದರೆ ಮನುಷ್ಯನ ಅಂದರೆ ಈಗ ಓವರ್ಲಾಗಿ ಈ ಸಿನಿಮಾ ಇದೆಯಲ್ಲ, ಎಜುಕೇಷನ್ ಮೇಲೆ ಫೋಕಸ್ ಮಾಡಿರುವಂಥ ಸಿನಿಮಾ ಅಲ್ವಾ. ಓವರ್ ಇಡೀ ಕಂಟೆಂಟ್ ಅದ್ರ ಮೇಲೆ ಇರೋದು, ಅದ್ರ ಮೇಲೆ ಒಂದು ಎಮೋಷನಲ್ ಬಾಂಡಿಂಗು ಆ ಥರದ್ದು ಅಂತ ಒಂದು ಎಜುಕೇಷನ್ ಡಾಕ್ಯುಮೆಂಟ್ ಥರ ಈ ಸಿನಿಮಾ ನಂಗೆ ಅನ್ಸುತ್ತೆ. ಪರ್ಸ್ನಲಿ ಎಜುಕೇಷನಲ್ ಎಮೋಷನಲ್ ಡಾಕ್ಯುಮೆಂಟ್ ಥರ ನಂಗೆ ಅನ್ಸುತ್ತೆ ಸಿನಿಮಾ. ಇದು ಪರ್ಸ್ನಲಿ ನನಗೆ ಕನೆಕ್ಟ್ ಆಗೋದು ಈ ಸಿನಿಮಾ ಪರ್ಸ್ನಲಿ ಕನೆಕ್ಟ್ ಆಗೋದಾದರೆ, ನಾನು ಓದಿದ್ದು ನಮ್ಮದು ತೀರ್ಥಹಳ್ಳಿ ಊರು. ನಾನು ಸ್ಕೂಲಿಗೆ ಬರಬೇಕು ಅಂದರೆ 10 ಕಿಲೋಮೀಟ್ರ್ ವಾಕ್ ಮಾಡಬೇಕು. 1ನೇ ಕ್ಲಾಸ್ ಹುಡುಗ 10 ಕಿಲೋಮೀಟ್ರ್ ವಾಕ್ ಮಾಡಬೇಕು. ಈಗ 10ನೇ ಕ್ಲಾಸ್ ಮಕ್ಕಳು 1ನೇ ಕ್ಲಾಸ್ ಮಕ್ಕಳನ್ನ ತೊಗೊಂಡೋಗಿ ಬಿಟ್ಟು ಬರಬೇಕು, ಸಾಧ್ಯನೇ ಇಲ್ಲ ಒಬ್ಬನೇ ಹೋಗೋಕ್ಕೆ. ನಾವೆಲ್ಲ ಊರು ಹುಡುಗರೆಲ್ಲ ಸೇರ್ಕೊಂಡು ಹೋಗ್ತಿದ್ವಿ ಆಯಿತಾ. 10th ಹಾಗೆ ಇದ್ದಿದ್ದು. ಎಲ್ಲೋ ಒಂದು ತೀರ್ಥಹಳ್ಳಿಲಿ 1-2 ವರ್ಷ ಓದಿದ್ದೆ, ಅವಾಗೆಲ್ಲ ಹತ್ತಿರ ಇತ್ತು. ಸಿಟಿಲಿ ಓದಿದಾಗ, ಹಳ್ಳಿಲಿ ಓದೋವಾಗ ಅದೇ ಪೊಸಿಷನ್ ಇತ್ತು ನಮಗೆ. ನಾನು ಓದಿದ್ದು 10th, ಆಮೇಲೆ ನಾನು ಓದೋಕ್ಕಾಗಿಲ್ಲ ಜಾಸ್ತಿ, ಕಾರಣ 1000 ಆಯಿತಾ. ನನ್ನ ಫ್ರೆಂಡು, ನಾನು 10th ಫೇಲ್, ನನ್ನ ಫ್ರೆಂಡು ಅವನು ನನ್ನ ಜೊತೆ ಊರಿಗೆ ಬಂದು 10th ಪಾಸ್. ಬಟ್ ನಾವು ಬದುಕನ್ನು ಕಟ್ಕೊಳ್ಳೋಕ್ಕೆ, ಅಥವಾ ನಾನು ಆ್ಯಕ್ಟರ್ ಆಗ್ಬೇಕಂತ ಬೆಂಗಳೂರಿಗೆ ಬಂದೆ, ಅವನು ಬದುಕನ್ನು ಕಟ್ಕೊಳ್ಳೋಕ್ಕಂತ ಬೆಂಗಳೂರಿಗೆ ಬಂದ. ಪಾಸ್ ಆದವನು ಬೆಂಗಳೂರಿಗೆ ಬಂದಿದ್ದು, ಫೇಲ್ ಆದವನು ಬೆಂಗಳೂರಿಗೆ ಬಂದಿದ್ದು. ಪಾಸ್ ಆದವನು ಹೋಟ್ಲ್ ಕೆಲಸ ಶುರು ಮಾಡ್ದ, ರ್ಯಾಂಕ್ ಬಂದಿದ್ದ ಪಾಪ ಅವನು. ನಾನು ಫೇಲ್ ಆಗಿದ್ದೆ, ನಾನು ಹೋಟ್ಲ್ ಕೆಲಸ ಸ್ಟಾರ್ಟ್ ಮಾಡಿದೆ ಕೆರಿಯರ್ಲಿ, ಆ್ಯಕ್ಟರ್ ಆಗ್ಬೇಕಂತ ಬಂದು. ಅಂದರೆ ಇಬ್ಬರಿಗೂ ಒಂದೇ ಟ್ರೀಟ್ಮೆಂಟು. ಪಾಸ್ ಆಗಿದ್ದು ಪಾಪ ಅವನಿಗೆ ಬೆಲೆನೇ ಇಲ್ಲ. ಈ ಸ್ಕೂಲಲ್ಲಿ ಯಾರೋ ಬರೋರು ಅವಾಗ ಬರ್ತಾರೆ, ದೊಡ್ಡವ್ರು ಬರ್ತಾರೆ, ಎಲ್ಲ ಮಾಡ್ತಾರೆ, ಸ್ವೀಟ್ ಕೊಡ್ತಾರೆ, ಮಕ್ಳಿಗೆ ವರ್ಷದಲ್ಲಿ 2 ದಿನ ಸ್ವೀಟ್ ಕೊಡ್ತಾರೆ. ಅಟ್ಲೀಸ್ಟ್ ಆ ಥರದವ್ರು ಯಾರು ಅಬ್ಸರ್ವ್ ಮಾಡಿ, ಇವ್ನು ಯಾರೋ ಚೆನ್ನಾಗಿ ಓದ್ತೇನು ಹುಡುಗ, ಬಾರಪ್ಪ ನೀನು ಅಂತ ಕರೆದು, ಯಾರು ಆ ಥರನೂ ಮಾಡಲಿಲ್ಲ ಪಾಪ ಅವನಿಗೆ. ಬಟ್ ಇವತ್ತು ಚೆನ್ನಾಗಿದ್ದಾನೆ, ಅದು ಬೇರೆ. ಇವಾಗ ಚೆನ್ನಾಗಿ ಬದುಕ್ತೀನಿ. ಅವ್ನು ಹೋಟ್ಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅವನೇ ಒಂದು ಹೋಟ್ಲ್ ಮಾಡ್ಕೊಂಡು ಚೆನ್ನಾಗಿದ್ದಾನೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಗೊತ್ತಿಲ್ಲ, ಯಾರೋ ಸ್ವಲ್ಪ ಸಾಥ್ ಕೊಟ್ಟಿರೋ IPS ಆಗ್ತಿದ್ದೇನೋ ಅಲ್ವಾ, IAS ಆಗ್ತಿದ್ದೆ, ಏನೇನೋ ಜೀವನದಲ್ಲಿ ಏನೇನೋ ಆಗ್ಬಿಡ್ತಿದ್ದೇನೋ ಮೋಸ್ಟ್ಲಿ ಪಾಪ. ಸೊ ಹಾಗೆ ಸಮಾಜ ಆ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೋಡಿ, ತುಂಬ ಈಸಿ. ಇದೇ ಸಣ್ಣ ವಿಚಾರ ನಾನು ನಿಮ್ಗೆ ಹೇಳಿದ್ದಲ್ವ, ಇದ್ರ ಮೇಲೆ ಇಡೀ ಸಿನಿಮಾ, ಓವರ್ಲ್ ಇಡೀ ಸಿನಿಮಾ ಇದ್ರ ಮೇಲೆ ಫೋಕಸ್ ಆಗಿರೋದು. ಚೆನ್ನಾಗಿ ಓದ್ಬಿಟ್ಟರಲ್ಲ, ಏನೇನೋ ಸಣ್ಣ ಸಪೋರ್ಟ್ ಸಿಗ್ದೇ ತುಂಬ ಓದೋರಲ್ಲ ಏನೇನೋ ಆಗ್ಬಿಡ್ತಾರೆ ಲೈಫಲ್ಲಿ ಅಲ್ವಾ. ಅದ್ರ ಮೇಲೆ ಫೋಕಸ್ ಮಾಡ್ಕೊಂಡಿರೋದು ಸಿನಿಮಾ. ಅದಂಗೆ ಹೇಳಿದೆ, ಇದ್ದೂ ಹಾಳಾಗಿ ಇಲ್ದೇನೂ ಹಾಳಾಗಿ, ಇಬ್ಬರದು ಹಾಳಾಗೋರ ಕತೆ ಆಗಿರೋದ್ರಿಂದ ಜನಕ್ಕೆ ಐ ಥಿಂಕ್ ಇದ್ದವರು ಇಲ್ದಿರೋರು ಇಬ್ಬರು ನೋಡ್ಬೇಕು ಈ ಸಿನಿಮಾನ. ಸರ್, ಇನ್ನೊಂದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ ನಾನು. ಆ ಮಕ್ಕಳು ಕೂಡ ಕೆಲಸ ಮಾಡಿಬಿಟ್ಟು ಆಮೇಲೆ ಓದನ್ನ ಮುಂದುವರಿಸೋದಕ್ಕೆ ಮುಂದಾಗ್ತಾರೆ. ನಾವು ಸಾಕಷ್ಟು ಜನ ನೋಡ್ತೀವಿ ಫುಟ್ಪಾತಲ್ಲಿ ಪೆನ್ ಮಾರ್ತಾ ಇರ್ತಾರೆ, ಬುಕ್ಸ್ಗಳನ್ನು ಮಾರ್ತಾ ಇರ್ತಾರೆ. ಏನು ಓದಬೇಕು ಅಂತ ಹೇಳ್ಬಿಟ್ಟು 1 ಪೆನ್ ತಗೊಳ್ಳಿ 2 ಪೆನ್. ಸೊ ಈ ರೀತಿಯಾದಂಥ ಅಂಶಗಳನ್ನು ಕೆಲವೊಂದನ್ನು ತೋರಿಸಿದ್ರಿ, ಬಟ್ ಅದು ಶಿಕ್ಷಾರ್ಹ ಅಪರಾಧ ಅಂತಲೂ ಕೂಡ ಹೈಲೈಟ್ ಮಾಡಿ ತೋರಿಸಿದ್ರ. ಸೊ ಅಂಥ ಮಕ್ಕಳಿಗೆ ಈ ಸಿನಿಮಾದ ಮುಖಾಂತರ ಏನಾದರೂ ಮೆಸೇಜಸ್ ಹೋಗುತ್ತಾ? ಅಲ್ಲ, ಅಂದರೆ ಈಗ ಯಾರೋ ಬೀದಿಲಿ ಬಂದು ಪೆನ್ ಮಾರ್ತಿದ್ದಾರೆ ಮಗು ಅಂತ ಹೇಳಿದ್ರೆ, ನಾವೆಲ್ಲ ಸಿಗ್ನಲಲ್ಲಿ ನೋಡ್ತೀವಿ ಅಂದರೆ, ಅವನಂತೂ ಬಂದಿರಲ್ಲ. ಈಗ ಅವನಾಗಿ ಮನೆಯಿಂದ ಮಲ್ಗೆಕೊಂಡು ಹಿಂಗೆ ಎತ್ಕೊಂಡು ಬಂದಿರಲ್ಲ. ಅವ್ರ ಪೇರೆಂಟ್ಸೇ ಕಳಿಸಿರ್ಬೇಕು ಆ್ಯಕ್ಚುಲಿ ಅಲ್ವಾ, ಹೋಗಿ ಮಾರು. ನೀವು ಮೋಸ್ಟ್ಲಿ ಪೇರೆಂಟ್ಸ್ಗೆ ಅನಿವಾರ್ಯ ಇರ್ಬೋದು. ಬಟ್ ಆದರೆ ಮಕ್ಕಳು ಅಂತ ಏನು ಹುಟ್ಟುತ್ತಾರೋ ಅವಾಗ ಪೇರೆಂಟ್ಸ್ ತುಂಬ ಜವಾಬ್ದಾರಿ ತಗೋಬೇಕು. ಈಗಿನ ಕಾಲದಲ್ಲಿ ನೀವೇನು ಮಾಡ್ತಿರೋ ಬಿಡ್ತಿರೋ, ಪರ್ಸ್ನಲಿ ನಾನು ಅನ್ಎಜುಕೇಟೆಡ್ ಆಯಿತಾ, ನಾನು ಓದಿಲ್ಲ, ಓಕೆ, ಏನೋ ಆಯಿತು, ಏನೋ ಮಾಡಿದೆ, ಜೀವನದಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ. ಎಜುಕೇಷನ್ ಇದು ವೆರಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಭಾಳ ಇಂಪಾರ್ಟೆಂಟ್. ಅಂದರೆ ನಾನು ಹೇಳ್ತೀನಿ, ಆ್ಯಸ್ ಅ ಅನ್ಎಜುಕೇಟೆಡಾಗಿ ನಾನೇ ಹೇಳ್ತಿದ್ದೀನಿ, ಎಜುಕೇಷನ್ ಭಾಳ ಇಂಪಾರ್ಟೆಂಟು ಅಂಥೇಳಿ. ಪೇರೆಂಟ್ಸ್ಗಳು ಜವಾಬ್ದಾರಿ ತಗೋಬೇಕು. ಮಗು ಅಂತ ಆದರೆ ಅದಕ್ಕೊಂದು ಪೇರೆಂಟ್ ಜವಾಬ್ದಾರಿ ತೊಗೊಂಡು ಮಕ್ಕಳನ್ನ ಓದಿಸ್ಬೇಕು. ಹಿಂಗೆ ಈಗ ನೋಡಿ, ಬೀದಿಲಿ ಗೊತ್ತಿಲ್ಲ ಅವರಿಗೂ ಅಲ್ಲಿ ಬಿಡೋಕೆ ಇಷ್ಟ ಇರುತ್ತೋ ಇರಲ್ವೋ, ಆ ಥರದ್ದು ಏನೋ ಆಗಬಾರ್ದು, ನಾವು ಬೇರೆ ಯಾರೋ ನೋಡಿ ನೊಂದ್ಕೊಬಾರ್ದು ಅಂದರೆ ಆ ಮಕ್ಕಳನ್ನ ಏನು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋ ತೊಂದರೆ ಇಲ್ಲ, ಏನಿಲ್ಲ, ಒಡನೆ ಸೇರಿಸ್ಬೇಕು ಅಂತೇನಿಲ್ಲ. ಗೌರ್ಮೆಂಟ್ ಸ್ಕೂಲ್ ಎಜುಕೇಷನ್ ಚೆನ್ನಾಗಿರುತ್ತೆ, ಚೆನ್ನಾಗಿದೆಯೋ ನಾನು ಹೇಳ್ತೀನಿ. ನಾವೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದೋರು, ಅಲ್ಲೂ ಚೆನ್ನಾಗಿ ಮಿನಿಮಮ್ ಅಂತ ಏನೂ ಇಲ್ಲದೇ ಬೀದಿಲಿ ಬೀಳೋದಕ್ಕಿಂತ ಅಟ್ಲೀಸ್ಟ್ ಗೌರ್ಮೆಂಟ್ ಸ್ಕೂಲಾರು ಓದಿ ಒಂದು ಸಣ್ಣ ನಾಲೆಡ್ಜ್ ಬಂದರೆ ಅಟ್ಲೀಸ್ಟ್ ಮಕ್ಕಳಾರು ಬೆಳಗ್ಗೆ. ನಾವೆಲ್ಲ ಸಣ್ಣ ನಾಲೆಡ್ಜಿಂದನೇ ಜೀವನದಲ್ಲಿ ಇಲ್ಲಿವರೆಗೆ ಬಂದಿದ್ದೀವಿ. ಗೊತ್ತಿಲ್ಲ, ಸಣ್ಣ ನಾಲೆಡ್ಜ್ ಕೊಟ್ಟರೆ ಅವ್ನು ಇನ್ನೇನೋ ಆಗ್ಬೋದು ಜೀವನದಲ್ಲಿ. ಪೆನ್ ಮಾರೋದು ಬಿಟ್ಟು ಬೇರೆ ಬದುಕಲ್ಲಿ ಇನ್ನೇನೋ ಬೇರೆ ಶುರು ಮಾಡ್ಬೋದು, ಗೊತ್ತಿಲ್ಲ. ರೋಡ್ಸಲ್ಲಿ ಒಂದು ಪಾನಿಪುರಿ ಗಾಡಿ ಹಾಕ್ಬೋದು ಜೀವನದಲ್ಲಿ, ಏನು ಯಾವುದೂ ತಪ್ಪಲ್ಲ ಲೈಫಲ್ಲಿ ಅಲ್ವಾ. ಸೊ ಹಂಗಾಗಿ ಆ ಥರ ಪೇರೆಂಟ್ಸ್ಗಳಿಗೆ ಇರ್ಬೇಕು ಜವಾಬ್ದಾರಿ. ಸೊ ಆ ಥರದಾಗೆಲ್ಲ 100% ಮೆಸೇಜ್ ಇದೆ. ಸರ್, ಇನ್ನೊಂದು ಫೈನಲಿ ನಮಗೆ ತುಂಬಾ ಎಮೋಷನಲಿ ಕನೆಕ್ಟ್ ಆಗೋದು ಯಾವುದು ಅಂತ ಹೇಳಿದ್ರೆ, ನೀವು ಚಾಟಿಲಿ ಹೊಡ್ಕೊಳ್ಳೋದು. ಅದಾನಲ್ಲ, ಅದು ಬೇರೆ ಪಾತ್ರ. ಅದು ನಾನು ಬಂದು ಮಾಡಿದ್ದು ನಂದು ಡಾಕ್ಟ್ರ್ ಪಾತ್ರ. ನಂಗೆ ರಂಜನ್ ಏನಿದಾರೋ, ರಂಜನ್ ಫಾದರ್ ರೋಲ್ ನಾನು ಆ್ಯಕ್ಚುಲಿ ಮಾಡಿರೋದು. ನಮ್ಮ ಹೀರೋ ಫಾದರ್ ರೋಲ್ ನಾನು ಮಾಡಿದ್ದು. ನಂದಷ್ಟೇ ವೆರಿ ಎಮೋಷ್ನಲ್ ರೋಲ್. ನಂದನ್ನು ಒಬ್ಬ ಮಗನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವ್ನು ಏನೇನು ಹೋರಾಟ ಮಾಡ್ತಾನೆ, ಅವ್ನ ಮಗನಿಗೋಸ್ಕರ ಒಂದು ಸಾಮ್ರಾಜ್ಯನೇ ಕಟ್ಟಿರ್ತಾನೆ. ನಾ ಹೇಳ್ದೆ, ಇಬ್ಬರು ಈ ಸಿನಿಮಾಲೆ ನೀವೇನು ಹೇಳಿದ್ರು, ಹೌದೌದು, ಅದೊಂದು ರೋಲು ಇದೊಂದು ರೋಲು. ನಂಗೆ ಗೊತ್ತಾಯ್ತು ನೀವು ಕನ್ಫ್ಯೂಸ್ ಆದ್ರಿ ಅಂತೇಳಿ. ಅದೊಂದು ರೋಲು ಇದೊಂದು ರೋಲು. ಇದ್ದವನೂ ಸಮಸ್ಯೆನೂ ಬೇರೆ ಥರ. ಈಗ ನಾನು ಇದ್ದವನು ಆ್ಯಕ್ಚುಲಿ, ನನ್ನ ಆ ಥರ ಸಮಸ್ಯೆ ಅವನದು, ಇಲ್ದಿರೋ ಒಂದು ಸಮಸ್ಯೆ ಹಂಗೆ ಅದು ಆ್ಯಕ್ಚುಲಿ. ಎರಡನ್ನೂ ಬ್ಲೆಂಡ್ ಮಾಡಿದ್ದಾರೆ. ಉಳ್ಳವರು, ಹೌದೌದು, ಅದು ಬೇರೆ ಆ ಥರ ಹಂಗೆ. ಸೊ ಹಂಗಾಗಿ ಆ ಥರದ್ದು ನನ್ನ ಪಾತ್ರ ಬಂದು, ಅಷ್ಟು ಕೋಟಿ ದುಡ್ಡಿದ್ರೂ ಮಗನ್ನ
ಬಟ್ ಮಗನ ಹೆಂಗೆ ಬೆಳೆಸ್ತಾನೆ, ಮಗನಿಗೋಸ್ಕರ ಏನೇನು ಮಾಡ್ತಾನೆ, ಏನೇನು ಸ್ಟ್ರಗಲ್ ಮಾಡ್ತಾನೆ ಅವನು ಆ ಪಾತ್ರದ ಮುಖಾಂತರ ಒಂದಷ್ಟು ಅಂಡರ್ವರ್ಲ್ಡ್ ಆ ಥರದ ಕಂಟೆಂಟನ್ನು ಇದೆ ಇದೆಲ್ಲ ಇದರೊಳಗಡೆ ಎಲ್ಲ. ನಾನು ಆ್ಯಕ್ಚುಲಿ ತುಂಬ ಜನಕ್ಕೆ ಹೇಳಿದ್ದೆ, ಆ್ಯಕ್ಚುಲಿ ನಾನು ಡಾಕ್ಟರ್ ಪಾತ್ರ ಮಾಡಿದ್ದೀನಿ. ಇನ್ನೊಂದು ಈ ಕಿವಿ ಓಲೆ ಎಲ್ಲ ಅದು ಒಳಗಡೆ ಪಾತ್ರಕ್ಕೆ ಹಾಗೆ ಇದೆ. ಬಟ್ ಆಸ್ ಎ ಸಸ್ಪೆನ್ಸು ಅದು ಪಾತ್ರ ಆ್ಯಕ್ಚುಲಿ ಬೇರೆ ಇದೆ. ಈಗ ನಾನು ಯಂಗ್ ಲುಕ್ಕಲ್ಲಿ ಇರೋದ್ರಿಂದ ನಾನು ಆ್ಯಕ್ಚುಲಿ ಸಿನಿಮಾ ಫುಲ್ ಲುಕ್ ಚೇಂಜ್ ಮಾಡಿದ್ವಿ. ಆ ಸಿನಿಮಾಗೆ ಏಜ್ ಲುಕ್ಕನ್ನ ಕೊಟ್ಟಿದ್ದೀವಿ. ಏಜ್ ಲುಕ್ಕನ್ನ ಫುಲ್ ಕೊಟ್ಟಿದ್ದೀವಿ ಅದಕ್ಕೆ. ಬಟ್ ಅದಕ್ಕೂ ಒಂದು ಕಾರಣ ಇದೆ. ಅಂದರೆ ಈಗ ನೋಡಿದಷ್ಟು ಅನ್ಕೋಬೋದು ಏನಪ್ಪ ಇಷ್ಟು ದೊಡ್ಡ ಮಗ ನಿನಗೆ ಅಂತ ಅನ್ಸ್ಬೋದು, ಸ್ಕ್ರೀನ್ ಮೇಲೆ ಅನ್ಸ್ಬೋದು. ಬಟ್ ಅದಕ್ಕೂ ಬೇರೆ ಕಾರಣ ಇದೆ. ಅದು ಪಾರ್ಟ್ 2ನಲ್ಲಿ ಗೊತ್ತಾಗುತ್ತೆ ಅಲ್ಲ. ಎಸ್ 100% ಶೋರ್ ಬರುತ್ತೆ. ಅದು ಸಿನಿಮಲ್ಲಿ ತೋರಿಸ್ತಾರೆ, ಅದೇನಿಲ್ಲ, ಎಂಡಲ್ಲಿ ಕ್ಲೈಮ್ಯಾಕ್ಸಲ್ಲಿ ತೋರಿಸ್ತಾರೆ. ನನ್ನ ಅಷ್ಟು ಹೆಂಗ್ ಲುಕ್ ಯಾಕಿದೆ, ಆ ಫಿಸಿಕ್ ಪರ್ಸನಾಲಿಟಿ ಎಲ್ಲ ಯಾಕೆ ಕಾಣುತ್ತೆ, ಡೈರೆಕ್ಟರ್ ನನ್ನ ಆಯ್ಕೆ ಮಾಡಿದ್ರೆ ಪಾರ್ಟ್ 2 ಇದೆ, ಅದು ಅಂಡರ್ವರ್ಲ್ಡ್ ಆ ಥರದ್ದೆಲ್ಲ ಬೇರೆ ಏನೇನೋ ಲಿಂಕ್ ಇದೆ. ಸೊ ಆ ಥರದ ಸಿನಿಮಾ ಆಗುತ್ತೆ, ಖಂಡಿತ ಜನಕ್ಕೆ ಇಷ್ಟ ಆಗುತ್ತೆ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಸ್, ನಾನು ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದು, ಸಿನಿಮಾ OTT ಬರುತ್ತೆ, ಓಕೆ OTT ಬರುತ್ತೆ, ಎಲ್ಲ ಕಡೆ ಬರುತ್ತೆ, ತೊಂದರೆ ಇಲ್ಲ. ಅಲ್ಲಿ ಬರೋ ತನಕ ಕಾಯ್ಬೇಡಿ. ಮೊದಲೇ ಸಿನಿಮಾ ಥಿಯೇಟರ್ ರಿಲೀಸ್ ಆದ ತಕ್ಷಣ ಎಲ್ಲರೂ ಥಿಯೇಟ್ರಿಗೆ ಅಂತಲೇ ಸಿನಿಮಾ ಮಾಡೋದು. ಆಡಿಯನ್ಸ್ ಗೊತ್ತಿಲ್ಲ ಹೆಂಗೆ ನೋಡ್ತಾರೆ ಅಂತೇಳಿ ಪ್ರತಿಯೊಬ್ಬ ಮೇಕರು, ಪ್ರತಿಯೊಬ್ಬ ನಟರು ಥಿಯೇಟ್ರಿಗೆ ಅಂದ್ಕೊಂಡೇ ಸಿನಿಮಾ ಮಾಡೋದು, ಅದೇ ಡ್ರೀಮು. ಆಮೇಲೆ ಜನಕ್ಕೂ ಅಷ್ಟೇ ಥಿಯೇಟ್ರಲ್ಲೇ ಮಜಾ ಸಿಗೋದು. OTTಲಿ ಸುಮ್ಮನೆ ಒಂದು ಸಿನಿಮಾ ನೋಡ್ಬೋದು ಅಷ್ಟೇ, ಬಿಟ್ಟರೆ ಆ ಕಿಕ್ ಸಿಗಲ್ಲ. ಆ ಕತ್ಲಲ್ಲಿ ಕುತ್ಕೊಂಡು ನೋಡ್ತೀವಿ ಗೊತ್ತಾ, ಆ ಥರದ್ದು ಮಜಾ ಸಿಗಲ್ಲ. ಸೊ ಫಸ್ಟು OTT ಬರೋ ತನಕ ಕಾಯ್ಬೇಡಿ. ಎಲ್ಲ ಥಿಯೇಟ್ರಿಗೆ ಬಂದು ಥಿಯೇಟ್ರ್ ರಿಲೀಸ್ ಆದಾಗ ಸಿನಿಮಾ ನೋಡಿದ್ರೆ ಇಡೀ ತಂಡಕ್ಕೆ ಖುಷಿ ಆಗುತ್ತೆ. ಥಿಯೇಟ್ರ್ ಎಲ್ಲ ಕಡೆ ಫುಲ್ ಆಗಿದೆ ಅಂತ ಗೊತ್ತಾದರೆ ಇಡೀ ಟೀಮಿಗೆ ಗೊತ್ತಾಗುತ್ತೆ. ಗೊತ್ತಿಲ್ಲ ಯಾರ್ಯಾರ ಮನೆ ಮಕ್ಕಳು ಸಿನಿಮಾಲಿ ಕೆಲಸ ಮಾಡ್ತಿರ್ತಾರೋ ಗೊತ್ತಿಲ್ಲ, ಇದನ್ನೇ ನಂಬ್ಕೊಂಡು. ಗೊತ್ತಿಲ್ಲ ನಾಳೆ ನಿಮ್ಮ ಮಕ್ಕಳು ಸಿನಿಮಾಗೆ ಬಂದು ಕೆಲಸ ಮಾಡ್ಬೋದು. ಇವತ್ತು ಯಾರ್ಯಾರ ಮನೆ ಮಕ್ಕಳು ಕಷ್ಟಪಟ್ಟು ಕೆಲಸ ಮಾಡ್ತಿರೋ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಎಸ್, ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಸೊ ನಾಳೆ ಮಗ್ಗಿ ಪುಸ್ತಕ ಸಿನಿಮಾ ಅದ್ಧೂರಿಯಾಗಿ ತೆರೆಗೆ ಅಪ್ಪಳಿಸೋದಕ್ಕೆ ಸಜ್ಜಾಗಿ ನಿಂತಿದೆ. ಸೊ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.